ನಿಮ್ಮೆಲ್ಲರಿಗೂ ಕೂಡ ಒಂದು ವಿಡಿಯೋ ಕ್ಲಾಸ್ಗೆ ಸ್ವಾಗತ. ನಾವು ಕಳೆದ ತರಗತಿಯಲ್ಲಿ 9ನೇ ತರಗತಿಯ ರಚನೆಗಳು ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ತ್ರಿಭುಜದ ಒಂದು ಪಾದ, ಪಾದಕೋನ ಮತ್ತು ಉಳಿದೆರಡು ಬಾಹುಗಳ ಮೊತ್ತವನ್ನು ಕೊಟ್ಟಾಗ ತ್ರಿಭುಜವನ್ನು ರಚನೆ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ವಿ. ಸೊ ಈ ಒಂದು ಕ್ಲಾಸಲ್ಲಿ ಒಂದು ತ್ರಿಭುಜದ ಪಾದ, ಒಂದು ಪಾದಕೋನ ಮತ್ತು ಉಳಿದೆರಡು ಬಾಹುಗಳ ವ್ಯತ್ಯಾಸವನ್ನು ಕೊಟ್ಟಾಗ ತ್ರಿಭುಜವನ್ನು ರಚಿಸೋದು ಹೇಗೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡು ಒಂದು ಪ್ರಾಬ್ಲಮ್ ಈ ಥರ ಇದೆ. ಬಿ ಸಿ 8 ಸೆಂಟಿಮೀಟರ್ ಇದೆ, ಬಿ ಕೋನ 45 ಡಿಗ್ರಿ ಇದೆ ಮತ್ತು ಎ ಬಿ ಮೈನಸ್ ಎ ಸಿ 3.5 ಸೆಂಟಿಮೀಟರ್ ಇರ್ತಕ್ಕಂಥ ಎ ಬಿ ಸಿ ತ್ರಿಭುಜವನ್ನು ಯಾವ ರೀತಿ ರಚಿಸೋದು ಅನ್ನೋದನ್ನು ನೋಡೋಣ. ಈಗ ಇಲ್ಲೇನು ಕೊಟ್ಟಿದ್ದಾರೆ, ಒಂದು ಪಾದ ಕೊಟ್ಟಿದ್ದಾರೆ ಬಿ ಸಿ, ಮತ್ತು ಪಾದ ಕೋನ ಕೊಟ್ಟಿದ್ದಾರೆ ಮತ್ತು ಎರಡು ಬಾಹುಗಳ ವ್ಯತ್ಯಾಸ ಕೊಟ್ಟಿದ್ದಾರೆ. ಸೊ ಈಗ ಫಸ್ಟ್ ಏನು ಮಾಡಿದ್ದು, ನಾನು ಪಾದ ಹೇಳ್ಕೊಂಡಿದ್ವಿ. ಪಾದ ಬಿ ಸಿ ಈಸ್ ಈಕ್ವಲ್ ಟು 8 ಸೆಂಟಿಮೀಟರ್. 8 ಸೆಂಟಿಮೀಟರ್ ಇರ್ತಕ್ಕಂಥ ಒಂದು ಬಿ ಸಿ ಪಾದವನ್ನು ಹೇಳ್ಕೊಂಡು ಬಿ ಸಿ 8 ಸೆಂಟಿಮೀಟರ್. ನಂತರ ಪಾದಕೋನ ಇದೆ. ಪಾದಕೋನ ಎಷ್ಟು ಡಿಗ್ರಿ ಇದೆ ಅಂತೇಳಿ 45 ಡಿಗ್ರಿ ಇದೆ. ಸೊ ಇಲ್ಲಿ ಎಕ್ಸ್ ಬಿ ಸಿ ಇಸ್ ಈಕ್ವಲ್ ಟು 45 ಡಿಗ್ರಿ ಇರ್ತಕ್ಕಂಥ ಒಂದು ಪಾದಕೋನವನ್ನು ರಚನೆ ಮಾಡ್ತೀವಿ. 45 ಡಿಗ್ರಿ ಅಂದರೆ ಇಲ್ಲಿಗೆ ಬರುತ್ತೆ. ಇದನ್ನು ಸ್ವಲ್ಪ ಈಗ ಎಕ್ಸ್ಟೆಂಡ್ ಮಾಡಿ ಎಕ್ಸ್ ಬಿ ಸಿ ತಿಳ್ಕೊಳ್ಳಿ, 45 ಡಿಗ್ರಿ ಬರುತ್ತೆ. ದಿಸ್ ಈಸ್ ಎಕ್ಸ್ ಬಿ ಸಿ 45 ಡಿಗ್ರಿ ಆಯಿತಾ. ಸೊ ಇವಾಗ ಏನು ಮಾಡಬೇಕು, ಎ ಬಿ ಮೈನಸ್ ಎ ಸಿ ಇಸ್ ಈಕ್ವಲ್ ಟು 3.5 ಸೆಂಟಿಮೀಟರ್ ಇದೆ. ಸೊ ಕೈವಾರ ಸಹಾಯದಿಂದ ನೀವು 3.5 ಸೆಂಟಿಮೀಟರ್ ತಗೊಂಡು ಡಿ ಎಕ್ಸ್ನಲ್ಲಿ ಡಿ ಬಿಂದುವನ್ನು ಗುರುತಿಸಬೇಕು. ಸೊ ನಾನು 3.5 ಸೆಂಟಿಮೀಟರ್ ಕಂಸ ತೊಗೊಳ್ತಾ ಇದ್ದೀನಿ. 3.5 ಸೆಂಟಿಮೀಟರ್ ಕಂಸ ತಗೊಂಡು ಬಿ ಬಿಂದುವನ್ನು ಕೇಂದ್ರವಾಗಿಟ್ಕೊಂಡು ಈ ಬಿ ಎಕ್ಸನ್ನು ಈ ರೀತಿ ಕತ್ತರಿಸ್ತಾ ಇದ್ದೀನಿ. ಈ ರೀತಿ ಕತ್ತರಿಸಿದಾಗ ನಮಗೇನು ಸಿಗುತ್ತೆ, ಡಿ ಬಿಂದು ಸಿಗುತ್ತೆ. ಸೊ ಇವಾಗ ನಾನೇನು ಮಾಡ್ತೀನಿ ಅಂದರೆ ಡಿ ಮತ್ತು ಸಿಯನ್ನು ಸೇರಿಸ್ತಾ ಇದ್ದೀನಿ. ಡಿ ಮತ್ತು ಸಿಯನ್ನು ಸೇರಿಸ್ತಾ ಇದ್ದೀನಿ. ಈ ಥರ ಸೇರಿಸಿ ಡಿ ಸಿಯನ್ನು ಸೇರಿಸಿ ನೋಡಿ. ಇನ್ನೊಂದು ಸರಿ ರಿಪೀಟ್ ಮಾಡ್ತೀನಿ ನಾನು ಹೇಗೆ ಮಾಡಿದೆ ಅಂತ. ಫಸ್ಟು ಒಂದು ಪಾದ ಹೇಳ್ಕೊಂಡೆ, ಆಮೇಲೆ ಪಾದಕೋನ ಹೇಳ್ಕೊಂಡೆ ಎಕ್ಸ್ ಬಿ ಸಿ ಸ್ವಲ್ಪ ಉದ್ದವಾಗಿ. ನೆಕ್ಸ್ಟು ಈ ಬಾಹುಗಳ ವ್ಯತ್ಯಾಸ 3.5 ಸೆಂಟಿಮೀಟರ್ ಏನಿದೆ, ಆ 3.5 ಸೆಂಟಿಮೀಟರ್ ಕಂಸ ತಗೊಂಡು ಬಿ ಬಿಂದು ಕೇಂದ್ರವಾಗಿಟ್ಕೊಂಡು ಬಿ ಎಕ್ಸನ್ನು ಕಟ್ ಮಾಡಿದ್ವಿ ಇಲ್ಲಿ ಡಿನಲ್ಲಿ. ಸೊ ಇಲ್ಲಿಂದ ಈಗ ಎಷ್ಟಿದೆ, ಇದು 3.5 ಸೆಂಟಿಮೀಟರ್ ಆಯಿತಾ. ಸೊ ಈಗೇನು ಮಾಡಬೇಕು ಅಂತ ಹೇಳಿದರೆ, ನಾವು ಡಿ ಸಿಗೆ ಒಂದು ಲಂಬಾರ್ಧಕ ಎಳಿಬೇಕು ಹೌದಾ. ಆ ಲಂಬಾರ್ಧಕ ಬಿ ಎಕ್ಸನ್ನು ಏನು ಕಟ್ ಮಾಡುತ್ತೋ ಅವಾಗ ನಮಗೆ ಎ ಬಿಂದು ಸಿಗುತ್ತೆ. ಸೊ ಅದಕ್ಕೆ ಏನು ಮಾಡ್ತೀವಿ, ಡಿ ಸಿನ ಅರ್ಧಕ್ಕಿಂತ ಜಾಸ್ತಿ ತಗೊಳ್ತೀನಿ ಹೌದಾ. ಅರ್ಧಕ್ಕಿಂತ ಜಾಸ್ತಿ ತಗೊಂಡು ಮೇಲ್ಗಡೆ ಒಂದು ಕಂಸ, ಕೆಳಗಡೆ ಒಂದು ಕಂಸ ಆಯಿತಾ. ಇದೇ ಕಂಸ, ಅಳತೆ ಚೇಂಜ್ ಇಲ್ಲ. ಸಿ ಬಿಂದು ಕೇಂದ್ರವಾಗಿಟ್ಕೊಂಡು ಮೊದಲಿನ ಕಂಸಗಳನ್ನು ಈ ಥರ ಕಟ್ ಮಾಡ್ತಾ ಇದ್ದೀನಿ ಹೌದಾ. ಆಮೇಲೆ ಇವೆರಡು ಇದನ್ನು ಸೇರಿಸ್ತಾ ಇದ್ದೀನಿ ನಾನು ಹೌದಾ. ಈ ಥರ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಉದ್ದವಾಗಿ ಸೇರಿಸಿದ ನಮಗೆ ಅದು ಡಿನಲ್ಲಿ ಕಟ್ ಆಗಬೇಕು ಈಗ ನೋಡಿ. ಇದು ಅಷ್ಟೇ, ಈ ಬಿ ಎಕ್ಸು ಮತ್ತು ಈ ಲಂಬಾದ ಕಡೆಗೆ ಎರಡು ಛೇದಿಸೋ ರೀತಿಯನ್ನು ಎಕ್ಸ್ಟೆಂಡ್ ಮಾಡಬೇಕು. ಯಾವುದೋ ಒಂದು ಪಾಯಿಂಟಲ್ಲಿ ಛೇದಿಸ್ತಾರೆ ಹೌದಾ, ಈ ಥರ. ಸೊ ಈ ಎರಡು ರೇಖೆಗಳು ಛೇದಿಸಿದಾಗ ಸಿಗ್ತಕ್ಕಂಥ ಬಿಂದು ಏನಾಗಿರುತ್ತೆ ಅಂದರೆ ಇದು ಎ ಬಿಂದು ಆಗಿರುತ್ತೆ ಆಯ್ತಲ್ಲ.
ಇವಾಗ ಏನು ಮಾಡಬೇಕು, ಎನಿಂದ ಸಿ ಸೇರಿಸ್ಬೇಕು. ಸೊ ಜಾಯಿನ್ ಎ ಸಿ, ಎ ಮತ್ತು ಸಿಗಳನ್ನು ಸೇರಿಸಿ ಆಯಿತಾ. ಈಗ ನಮಗೆ ಸಿಕ್ಕಿರ್ತಕ್ಕಂಥ ಎ ಬಿ ಸಿ ತ್ರಿಭುಜ ಏನಿದೆ, ಸೊ ಈ ಎ ಬಿ ಸಿ ತ್ರಿಭುಜ ನಮಗೆ ಬೇಕಾಗಿರ್ತಕ್ಕಂಥ ಅಪೇಕ್ಷಿತ ತ್ರಿಭುಜ ಆಗಿದೆ ಮಕ್ಕಳು. ಇದು ಮೊದಲನೇ ಪ್ರಕರಣ ಅಂತ ಹೇಳಿದರೆ ಇಲ್ಲಿ ಪ್ರಕರಣ 1 ಇದೆ. ಪ್ರಕರಣ 1 ಎ ಬಿ ಈಸ್ ಗ್ರೇಟರ್ ದೆನ್ ಎ ಸಿ ಆದಾಗ, ಹೌದಾ, ಎ ಬಿ ಎ ಸಿಗಿನ ದೊಡ್ಡದಾಗಿದ್ದಾಗ. ಸೊ ಎ ಬಿ ಎ ಸಿಗಿನ ದೊಡ್ಡದಾಗಿದ್ದಾಗ ನೋಡಿ, ದೊಡ್ಡದಾಗಿರ್ತಾನೆ ಎಷ್ಟು ಪ್ರೈಸ್ ಆಗಿದೆ, ಎ ಬಿ ಮೈನಸ್ ಎ ಸಿ ಆಗಿರುತ್ತೆ. ಸೊ ಎ ಬಿ ಈಸ್ ಗ್ರೇಟರ್ ದೆನ್ ಎ ಸಿ ಆದಾಗ ನಾವು ಈ ಮೆಥಡಲ್ಲಿ ಮಾಡ್ತೀವಿ. ಈಗ ಪ್ರಕರಣ 2ರಲ್ಲಿ ನಿಮಗೆ ಒಂದು ವೇಳೆ ಎ ಸಿನೇ ದೊಡ್ಡದಿತ್ತು ಎ ಬಿ ಕಡಿಮೆ ಇತ್ತು ಅಂತ ಹೇಳಿದೆ. ಸೊ ಪ್ರಕರಣ 2 ಎ ಬಿ ಈಸ್ ಲೆಸ್ ದೆನ್ ಎ ಸಿ ಅಂತ ಏನಾದ್ರು ಕೊಟ್ಟಿದ್ರು, ನಿಮ್ಮ ಪ್ರಾಬ್ಲಮಲ್ಲಿ ಆ ಥರ ಇದ್ದರೆ, ಹೌದಾ. ಇಲ್ಲೇನಾರ ಎ ಸಿ ಮೈನಸ್ ಎ ಬಿ ಅಂತ ಕೊಟ್ಟಿದ್ರು ಅಂತ ಹೇಳಿದರೆ ಹಾಗೇನು ಮಾಡಬೇಕಾಗುತ್ತೆ, ನೀವು ಈ ಲೈನ್ ಮೇಗೆ ಎಕ್ಸ್ಟೆಂಡ್ ಮಾಡಿದ್ರೆ ಇದನ್ನು ಕೆಳಗೆ ಎಕ್ಸ್ಟೆಂಡ್ ಮಾಡಬೇಕಾಗುತ್ತೆ, ಹೌದಾ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸಮಸ್ಯೆಯನ್ನು ಬಿಡಿಸೋಣ. ನಮಗೆ 2ನೇ ಪ್ರಕರಣ ಇಲ್ಲಿ ಏನಾಗಿದೆ, ಎ ಬಿ ಕಡಿಮೆ ಇದೆ ಎ ಸಿಗೆ. ಸೊ ಇಲ್ಲಿ ಏನು ಬರಬೇಕಾಯ್ತು ಅಂದರೆ ಪಿ ಕ್ಯೂ ಮೈನಸ್ ಪಿ ಆರ್ ಇರಬೇಕಾಯ್ತು. ಪಿ ಆರ್ ಮೈನಸ್ ಪಿ ಕ್ಯೂ ಅಂತ ಹೇಳಿದರೆ ದಟ್ ಮೀನ್ಸ್ ಎ ಸಿ ಮೈನಸ್ ಎ ಬಿ ಅಂತ. ಅದರಿಂದ ಇದು 2ನೇ ಪ್ರಕರಣ. ಸೊ ಇದರಲ್ಲೂ ಅಷ್ಟೇ ಏನು ಕೊಟ್ಟಿದ್ದಾರೆ, ಪಾದ ಕೊಟ್ಟಿದ್ದಾರೆ, ಪಾದ ಕೋನ ಕೊಟ್ಟಿದ್ದಾರೆ ಮತ್ತು 2 ಬಾಹುಗಳ ವ್ಯತ್ಯಾಸ ಕೊಟ್ಟಿದ್ದಾರೆ. ಸೊ ಮೊದಲೇನು ಮಾಡಬೇಕು, ನಾವು ಪಾದ ಹೇಳ್ಕೋಬೇಕು. ಪಾದ ಎಷ್ಟಿದೆ, 6 ಸೆಂಟಿಮೀಟರ್ ಇದೆ. ಸೊ 6 ಸೆಂಟಿಮೀಟರ್ ಪಾದ ಹೇಳ್ಕೊಳ್ತಿದ್ದೀನಿ. ಕ್ಯೂ ಆರ್ ಪಾದ 6 ಸೆಂಟಿಮೀಟರ್. ಸೊ ಕ್ಯೂ ಆರ್ ಇಸ್ ಈಕ್ವಲ್ ಟು 6 ಸೆಂಟಿಮೀಟರ್ ಒಂದು ಪಾದ ಹೇಳ್ಕೊಳ್ತೀವಿ. ಮತ್ತೆ ಪಾದ ಕೋನ 60 ಡಿಗ್ರಿಯನ್ನು ರಚಿಸ್ತಾ ಇದೆ. ಪಾದ ಕೋನ ಎಷ್ಟಿದೆ ನಮಗೆ, ಕ್ಯೂ 60 ಡಿಗ್ರಿ ಇದೆ. ಸೊ 60 ಡಿಗ್ರಿ ಇರ್ತಕ್ಕಂಥ ಒಂದು ಕೋನ ರಚನೆ ಮಾಡ್ತಾ ಇದ್ದೀನಿ. ಸೊ ಇದಕ್ಕೆ ನಾನೇನು ಮಾಡ್ತೀನಿ, ಕ್ಯೂ ಎಕ್ಸ್ ಅನ್ನು ಎಣಿತಾ ಇದ್ದೀನಿ. ಕ್ಯೂ ಎಕ್ಸ್, ಹೌದಾ. ಸುಮ್ಮನೆ ಎಕ್ಸ್ಟೆಂಡ್ ಮಾಡ್ತಾ ಇದ್ದೀನಿ ಕ್ಯೂ ಎಕ್ಸ್ ಅಂತ. ಸೊ ಇದು ಕ್ಯೂ ಎಕ್ಸ್ ಎಷ್ಟು ಡಿಗ್ರಿ ಇದೆ, ಇದು 60 ಡಿಗ್ರಿ ಇದೆ. ನೆಕ್ಸ್ಟು ಈ ಕ್ಯೂ ಎಕ್ಸ್ ಅನ್ನು ನಾನು ಕೆಳಗಡೆನೂ ಕೂಡ ನಾನು ವೃದ್ಧಿಸ್ತಾ ಇದ್ದೀನಿ, ಹೌದಾ. ಸೊ ಕೆಳಗಡೆನೂ ಕೂಡ ಇಲ್ಲಿ ಎಲ್ಲವರೆಗೆ ವೃದ್ಧಿಸ್ಬೇಕು ಅಂತ ಹೇಳಿದ್ರೆ ಇಲ್ಲಿ ವೈವರೆಗೆ ನೀವು ವೃದ್ಧಿಸಿ, ಹೌದಾ. ಕ್ಯೂ ಎಕ್ಸ್ ಅನ್ನು ಕೆಳಗಡೆನೂ ವೃದ್ಧಿಸಿ, ಅದಕ್ಕೆ ನೀವು ಹೆಸರು ಕೊಡ್ಬೇಕಾದ್ರೆ ವೈ ಅಂತ ಕೊಟ್ಕೊಡಿ. ಈ ಎಕ್ಸ್ ಕ್ಯೂ ವೈ ಕೋನ ಎಷ್ಟು ಡಿಗ್ರಿ ಇದೆ ಅಂತ ಹೇಳಿದ್ರೆ ನೋಡಿ, ಎಕ್ಸ್ ಕ್ಯೂ ಆರ್ ಕೋನ 60 ಡಿಗ್ರಿ ಇದೆ. ಸೊ ಇಲ್ಲಿ ಕ್ಯೂ ಎಕ್ಸ್ ಅನ್ನು ನಾನು ವೈ ವರೆಗೆ ವೃದ್ಧಿಸಿದ್ದೀನಿ. ಈಗ ಬಾಹುಗಳ ವ್ಯತ್ಯಾಸ ಅಂದರೆ ಪಿ ಆರ್ ಮೈನಸ್ ಪಿ ಕ್ಯೂ ಎಷ್ಟಿದೆ, 2 ಸೆಂಟಿಮೀಟರ್ ಇದೆ. ಸೊ ಈ 2 ಸೆಂಟಿಮೀಟರನ್ನು ನಾನು ಎಲ್ಲಿ ಕಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಕೆಳಗಡೆ ಕಟ್ ಮಾಡ್ತಿದ್ದೀನಿ, ಹೌದಾ. ಈಗ 2 ಸೆಂಟಿಮೀಟರ್ ಕಂಸ ತಗೊಳ್ತಾ ಇದ್ದೀನಿ. 2 ಸೆಂಟಿಮೀಟರ್ ಕಂಸ ತಗೊಂಡು ಅದನ್ನು ಕ್ಯೂ ಬಿಂದು ಕೇಂದ್ರವಾಗಿ ಇಟ್ಕೊಂಡು ಎಸ್ ಅಲ್ಲಿ ಅದನ್ನು ಕಟ್ ಮಾಡ್ತಾ ಇದ್ದೀನಿ ನೋಡಿ. ಎಸ್ ಅಲ್ಲಿ ಕಟ್ ಮಾಡ್ತೀನಿ. ಸೊ ಇದನ್ನು ಏನಂತ ಕಟ್ ಮಾಡ್ತೀನಿ ನಾನು, ಎಸ್ ಅಂತ ಕಟ್ ಮಾಡ್ತೀನಿ. ಈಗ ಈ ಎಸ್ ಮತ್ತು ಆರ್ ಅನ್ನು ಸೇರಿಸ್ತಾರೆ. ಎಸ್ ಮತ್ತು ಆರ್ ಸೇರಿಸ್ತಾರೆ. ಈಗ ನಂತರ ಏನು ಮಾಡ್ತಾ ಇದ್ದೀನಿ ಅಂದರೆ ಎಸ್ ಆರ್ಗೆ ಒಂದು ಲಂಬಾರ್ಧಕ ರೇಖೆ ಹಿಡಿತಾ ಇದ್ದೀನಿ. ಸೊ ಆ ಲಂಬಾರ್ಧಕ ರೇಖೆ ಕ್ಯೂ ಎಕ್ಸ್ ಅನ್ನು ಎಲ್ಲಿ ಕಟ್ ಮಾಡುತ್ತೋ ಆ ಪಾಯಿಂಟ್ ಯಾವ್ದು ಆಗಿರುತ್ತೆ ನಮಗೆ ಅಂತ ಹೇಳಿದ್ರೆ ಪಿ ಆರ್. ಮೇಲ್ಗಡೆ ತಗೊಂಡಿದ್ದು ಕೆಳಗಡೆ ತಗೊಂಡಿದ್ದು ಅಷ್ಟೇ. ಸೊ ಈಗ ಎಸ್ ಆರ್ಗೆ ನೋಡಿ, ಕ್ಯೂ ಆರ್ಗೆಲ್ಲ ಲಂಬಾರ್ಧಕ ರೇಖೆ ಇಟ್ಕೊಳ್ಳಿ, ಎಸ್ ಆರ್ಗೆ ಲಂಬಾರ್ಧಕ ರೇಖೆ ಹಾಕೋಬೇಕು ನಾವು. ಸೊ ಅದಕ್ಕೆ ಏನು ಮಾಡಬೇಕು, ಎಸ್ ಆರ್ನ ಅರ್ಧಕ್ಕಿಂತ ಜಾಸ್ತಿ ತಗೊಳ್ಳಿ, ಮುಕ್ಕಾಲು ಭಾಗ ತಗೊಳ್ಳಿ. ಈ ಥರ ಮೇಲ್ಗಡೆ ಒಂದು
ಹೌದಾ? ಈ ಥರ ಕೆಳಗಡೆ ಒಂದು ಕಂಸೆಯನ್ನು ಕೊಡಿ, ಅದೆಲ್ಲರೇ ಕಟ್ಟಾಗಿದೆ, ಏನು ತೊಂದರೆ ಇಲ್ಲ. ಈ ಥರ. ಸೊ ಈಗೇನು ಮಾಡ್ತೇವೆ ನಾವು ಅಂದರೆ ಇವೆರಡನ್ನು ಸೇರಿಸ್ತಾ ಇದ್ದೀವಿ. ಯಾವುದನ್ನ ಈ ಲಂಬಾರ್ಧಕ ರೇಖೆ ಇರೋದ್ರಿಂದ ಈ ಲಂಬಾರ್ಧಕ ರೇಖೆ ಇರತಕ್ಕಂಥ ಜೀವನವನ್ನು ಈ ಥರ ಸೇರಿಸ್ತಾ ಇದ್ದೀವಿ, ಆಯಿತಾ? ಸೊ ಇವಾಗ ಈ ಲಂಬಾರ್ಧಕ ರೇಖೆ ನಮಗೆ ಕ್ಯೂ ಎಕ್ಸ್ ಅನ್ನು ಏನು ಕಟ್ ಮಾಡಿದ್ಯೋ ಆ ಪಾಯಿಂಟ್ ಏನಾಗಿರುತ್ತೆ ಅಂತ ಹೇಳಿದ್ರೆ ಪಿ ಆಗಿರುತ್ತೆ. ಅದು ಕಟ್ ಮಾಡಿರೋ ಪಾಯಿಂಟು ಇಟ್ ಈಸ್ ಪಿ. ಸೊ ಈಗ ಏನು ಮಾಡ್ತೀನಿ ನಾನು ಪಿ ಮತ್ತು ಆರ್ ಅನ್ನು ಸೇರಿಸ್ತಾ ಇದ್ದೀನಿ. ಪಿ ಮತ್ತು ಆರ್ ಅನ್ನು ಸೇರಿಸ್ತಾ ಇದ್ದೀನಿ, ಈ ಥರ ಸೇರಿಸ್ತೀನಿ. ಸೊ ಇವಾಗ ಏನು ಸಿಕ್ತು ನಮಗೆ? ಪಿ ಕ್ಯೂ ಆರ್ ಸಿಕ್ತು ನಮಗೆ, ಪಿ ಕ್ಯೂ ಆರ್. ಸೊ ಈ ಪಿ ಕ್ಯೂ ಆರ್ ತ್ರಿಭುಜ ನಮಗೆ ಬೇಕಾಗಿರ್ತಕ್ಕಂಥ ಒಂದು ಅಪೇಕ್ಷಿತವಾಗಿರ್ತಕ್ಕಂಥ ತ್ರಿಭುಜ ಆಗಿದೆ. ಸೊ ಈ ಥರ ನಿಮಗೆ ಅಭ್ಯಾಸದಲ್ಲಿ ನೀವು ಅಭ್ಯಾಸ ಮಾಡಿ. ಅದರಲ್ಲಿ 2 ಪ್ರಕರಣ ಬರುತ್ತೆ. ಎ ಬಿ ಏನಾದರೂ ದೊಡ್ಡದಾಗಿತ್ತು ಅಂದರೆ ಆ ವ್ಯತ್ಯಾಸವನ್ನು ಮೇಲೆ ಕಟ್ ಮಾಡಿ. ಒಂದು ವೇಳೆ ಎ ಬಿ ಎ ಸಿಗಿನ ಕಡಿಮೆ ಇತ್ತು ಅಂದರೆ ಆ ವ್ಯತ್ಯಾಸವನ್ನು ಕೆಳಗಡೆ ಕಟ್ ಮಾಡಿ ಅಷ್ಟೇ. ಸೊ ಇವೆರಡು ಪ್ರಕರಣ ಇದೇ ಥರದ್ದು ಅಭ್ಯಾಸದ ಒಂದು ಸಮಸ್ಯೆಯನ್ನು ಮಾಡಿ. ಈಗ ಇದರಲ್ಲೇ ಮುಂದಿನ ಒಂದು ವಿಧದ ತ್ರಿಭುಜವನ್ನು ಯಾವ ರೀತಿ ರಚನೆ ಮಾಡಬಹುದು ಅಂತ ನೋಡೋಣ. ಈಗ ನೆಕ್ಸ್ಟು ಒಂದು ತ್ರಿಭುಜದ ಸುತ್ತಳತೆ ಮತ್ತು ಅದರ 2 ಪಾದಕೋನಗಳನ್ನು ಕೊಟ್ಟಾಗ ತ್ರಿಭುಜವನ್ನು ಯಾವ ರೀತಿ ರಚನೆ ಮಾಡಬಹುದು ಅಂತ ನೋಡೋಣ. ಸೊ ಒಂದು ಇಲ್ಲಿ ಏನು ಕೊಟ್ಟಿರ್ತಾರೆ, ಅದರ ಸುತ್ತಳತೆ ಕೊಟ್ಟಿರ್ತಾರೆ ಮತ್ತು 2 ಪಾದಕೋನಗಳನ್ನು ಕೊಟ್ಟಾಗ ತ್ರಿಭುಜ ರಚಿಸಬೇಕು. ಅದಕ್ಕೆ ಸಂಬಂಧಪಟ್ಟ ಕಾರಣ ಈ ಥರ ಇದೆ. ಕೋನ ಬಿ ಈಸ್ ಈಕ್ವಲ್ ಟು 60 ಡಿಗ್ರಿ, ಕೋನ ಸಿ ಈಸ್ ಈಕ್ವಲ್ ಟು 45 ಡಿಗ್ರಿ, ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಎ ಸಿ ಈಸ್ ಈಕ್ವಲ್ ಟು 11 ಸೆಂಟಿಮೀಟರ್ ಇರುವ ತ್ರಿಭುಜ ಎ ಬಿ ಸಿ ರಚಿಸಿ ಅಂತ ಇದೆ. ಸೊ ಈಗ ಏನು ಕೊಟ್ಟಿದ್ದಾರೆ? ಸುತ್ತಳತೆ ಕೊಟ್ಟಿದ್ದಾರೆ, ಎ ಬಿ ಬಿ ಸಿ ಎ ಸಿ, ಹೌದಾ? ಈ ಸುತ್ತಳತೆ ಎಷ್ಟಿದೆ ಅಂದರೆ 11 ಸೆಂಟಿಮೀಟರ್ ಇದೆ. ಸೊ ಈಗ ನಾನು ಈ ಸುತ್ತಳತೆಯನ್ನು ಪಿ ಕ್ಯೂ ಅಂತ ಕರ್ಕೊಳ್ತೀನಿ. ಪಿ ಕ್ಯೂ ಇಸ್ ಈಕ್ವಲ್ ಟು 11 ಸೆಂಟಿಮೀಟರ್ ಇರ್ತಕ್ಕಂಥ ಒಂದು ರೇಖಾಖಂಡವನ್ನು ಹೇಳ್ತಿದ್ದೀನಿ. ಸೊ ಇಲ್ಲಿ ಪಿ ಕ್ಯೂ ಇಸ್ ಈಕ್ವಲ್ ಟು 11 ಸೆಂಟಿಮೀಟರ್. ಪಿ ಕ್ಯೂ 11 ಸೆಂಟಿಮೀಟರ್ ಇದೆ, ಈ ರೇಖಾಖಂಡ ಇರೋದಿಲ್ಲ, ಆಯಿತಾ? ಸೊ ಈಗ ನೋಡಿ, ಬಿ ಕೋನ ಎಷ್ಟಿದೆ ಅಂತ ಹೇಳಿದರೆ 60 ಡಿಗ್ರಿ ಇದೆ ಬಿ ಕೋನ, ಹೌದಾ? ಅದೇ ರೀತಿ ಸಿ ಕೋನ ಎಷ್ಟಿದೆ ಅಂತ ಹೇಳಿದರೆ 45 ಡಿಗ್ರಿ ಇದೆ. ಈಗ ನಾನು ಪಿ ಪಾಯಿಂಟಲ್ಲಿ ಬಿ ಕೋನವನ್ನು ರಚನೆ ಮಾಡ್ತಾ ಇದ್ದೀನಿ. ಪಿ ಪಾಯಿಂಟಲ್ಲಿ ಬಿ ಕೋನವನ್ನು ರಚನೆ ಮಾಡ್ತಾ ಇದ್ದೀನಿ. ಕೋನ ಕೊಟ್ಟು ಪಿನಲ್ಲಿ ನೀವು ಇವು ಅಂದರೆ ಇದು ಸುತ್ತಳತೆ ಆದಾಗ ನಮಗೆ ಪಾದಕೋನಗಳು ಇಲ್ಲೇ ಬರಬೇಕು. ಪಿನಲ್ಲಿ ಬರಬೇಕು, ಇನ್ನೊಂದು ಕ್ಯೂನಲ್ಲಿ ಬರಬೇಕು. ನಾವೀಗ ಫಸ್ಟು ಪಿನಲ್ಲಿ 60 ಡಿಗ್ರಿ ಕೋನ ರಚನೆ ಮಾಡಿ, ಪಿ ಬಿಂದುವಿನಲ್ಲಿ 60 ಡಿಗ್ರಿ ಕೋನ ರಚನೆ ಮಾಡಿ, ಹೌದಾ? ಸೊ ಇದು 60 ಡಿಗ್ರಿ ಒಂದು ಕೋನ, ಇದು ಹೌದಾ? 60 ಡಿಗ್ರಿ ಇದೆ. ಅದೇ ರೀತಿ ಕ್ಯೂ ಬಿಂದುವಿನಲ್ಲಿ ಒಂದು ಕೋನ ರಚನೆ ಮಾಡಿ. ಸೊ ಕ್ಯೂ ಬಿಂದುವಿನಲ್ಲಿ ಎಷ್ಟಿದೆ? 45 ಡಿಗ್ರಿ ಇದೆ, ಅಲ್ಲ? ಈಗ ಬಿನಲ್ಲಿ ಇರೋದ್ರೆ ನಾನು ಕ್ಯೂನಲ್ಲಿ ರಚನೆ ಮಾಡ್ತಿದ್ದೆ, 45 ಡಿಗ್ರಿ ಕೋನ ರಚನೆ ಮಾಡಿ. ಸೊ ಇದನ್ನು ಕೂಡ ನೀವು ಎಕ್ಸ್ಟೆಂಡ್ ಮಾಡಿ, ಅಲ್ವಾ? ಇದಕ್ಕೆ ಈ ರೇಖೆಗಳಿಗೆ 2 ಹೆಸರು ಕೊಡಿ. ಸೊ ಇದನ್ನು ಐ ಅಂತ ಕೊಡಿ, ಇದನ್ನು
ಎಮ್ ಅಂತ ಕೊಡಿ. ಸೊ ಇದೆಷ್ಟಿದೆ 45 ಡಿಗ್ರಿ ಇದೆ. ಪಿ ಕೋನ 60 ಡಿಗ್ರಿ ಇದೆ. ಅದೇ ರೀತಿ ಕ್ಯೂ ಕೋನ ಎಷ್ಟಿದೆ ಅಂತ ಹೇಳಿದರೆ 45 ಡಿಗ್ರಿ ಇದೆ. ಈಗ ನಂತರ ಏನು ಮಾಡ್ತಿದ್ದೀನಿ ನಾನು ಅಂತ ಹೇಳಿದರೆ, ಈಗ ಪಿ ಕೋನ ಮತ್ತು ಕ್ಯೂ ಕೋನ ಈ ಎರಡೂ ಕೋನಗಳ ಕೋನಾರ್ಧಕ ರೇಖೆಯನ್ನು ರಚಿಸ್ತಾ ಇದ್ದೀನಿ. ಸೊ ಕೋನಾರ್ಧಕ ರೇಖೆಯನ್ನು ರಚಿಸೋದು ಹೇಗೆ ಅಂತ ಗೊತ್ತು ನಿಮಗೆ. ಪಿ ಕ್ಯೂಗೆ ಕೋನಾರ್ಧಕ ರೇಖೆ ಏನು ಮಾಡ್ತಿದ್ದೀನಿ, ಒಂದು ನಿರ್ದಿಷ್ಟ ಅಳತೆಯ ಕಂಸ ತಗೊಳ್ಳಿ. ಪಿ ಬಿಂದು ಕೇಂದ್ರ ಇಟ್ಕೊಂಡ್ರಿ, ಈ ಥರ ಕಂಸ ಹೇಳ್ಕೊಳ್ಳಿ ನಿಮಗೆ, ಹೌದಾ. ನೆಕ್ಸ್ಟು ಇಲ್ಲಿಂದ ಒಂದು, ಇಲ್ಲಿಂದ ಈ ಥರ ಒಂದು ಕಟ್ ಮಾಡಿ, ಈಗ ಇದನ್ನು ಸೇರಿಸಿದೆ. ಇದೇನಾಗಿರುತ್ತೆ ನಮಗೆ ಅಂತ ಹೇಳಿದರೆ ಕೋನಾರ್ಧಕ ರೇಖೆ ಆಗಿರುತ್ತೆ, ಹೌದಾ. ಈ ಕೋನಾರ್ಧಕ ರೇಖೆಯನ್ನು ಸೇರಿಸಿದ್ದೀನಿ ಈ ಥರ. ಆಯ್ತಲ್ಲ. ನೆಕ್ಸ್ಟು ಕ್ಯೂ ಕೋನ ಎಷ್ಟಿದೆ ಅಂತೇಳಿ 45 ಡಿಗ್ರಿ ಇದೆ. ಕ್ಯೂಗೂ ಕೂಡ ಏನು ಮಾಡ್ಬೇಕು, ನೀವು ಒಂದು ಕೋನಾರ್ಧಕ ರೇಖೆ ಇರಬೇಕು. ಅದಕ್ಕೆ ಕ್ಯೂ ಬಿಂದು ಕೇಂದ್ರವಾಗಿಟ್ಕೊಳ್ಳಿ, ಒಂದು ಕಂಸ ಹೇಳ್ಕೊಳ್ಳಿ, ಹೌದಾ. ನೆಕ್ಸ್ಟ್ ಈ ಕಟ್ಟಾಗಿರೋ ಪಾಯಿಂಟಿಂದ ಒಂದನ್ನು ಈ ಥರ ಕಟ್ ಮಾಡಿ, ಕಟ್ ಮಾಡಿ ಅವೆರಡನ್ನು ಸೇರಿಸಿ, ಆಯಿತಾ. ಈ ಥರ ಸೇರಿಸಿ. ನೋಡಿ ಇಲ್ಲೇನಾಯಿತು, ಈ ಎರಡು ಕೋನಾರ್ಧಕ ರೇಖೆಗಳು ಎಲ್ಲಿ ಒಂದಕ್ಕೊಂದು ಛೇದಿಸ್ತಾವೆ ಆ ಪಾಯಿಂಟ್ ನಮಗೆ ಎ ಅಂತ ಕಟ್ಕೊಳ್ಳಿ. ನಮಗೆ ಎ ಪಾಯಿಂಟ್ ಸಿಕ್ಬಿಡ್ತು, ಆಯಿತಾ. ಈಗ ನಾವೇನು ಗುರುತು ಮಾಡಬೇಕೀಗ, ಬಿ ಮತ್ತು ಸಿ ಅನ್ನು ಗುರುತು ಮಾಡಬೇಕು. ಸೊ ಬಿ ಮತ್ತು ಸಿ ಪಾಯಿಂಟ್ಗಳು ಎಲ್ಲಿ ಬರುತ್ತೆ ಅಂತ ಹೇಳಿದರೆ ಅದು ಪಿ ಕ್ಯೂ ಮೇಲೆ ಬರುತ್ತೆ, ಬಿ ಮತ್ತು ಸಿ ಬಿಂದುಗಳು. ಸೊ ಅದಕ್ಕೆ ನಾನೇನು ಮಾಡ್ತಿದ್ದೀನಿ ಅಂತ ಹೇಳಿದರೆ, ಈಗ ಬಿ ಗುರುತು ಮಾಡಬೇಕು ಅಂದರೆ ಎ ಪಿಗೆ ಒಂದು ಲಂಬಾರ್ಧಕ ರೇಖೆಯನ್ನು ನೀವು ಎಳಿಬೇಕು. ಆ ಎ ಪಿ ಲಂಬಾರ್ಧಕ ರೇಖೆ ಯಾವ ಬಿಂದುವಿನಲ್ಲಿ ಪಿ ಕ್ಯೂ ಅನ್ನು ಛೇದಿಸುತ್ತೋ ಅದು ಬಿ ಬಿಂದು ಆಗಿರುತ್ತೆ. ಅದೇ ರೀತಿ ಎ ಕ್ಯೂಗೆ ಒಂದು ಲಂಬಾರ್ಧಕ ರೇಖೆಯನ್ನು ಎಳಿಬೇಕು. ಆ ಎ ಕ್ಯೂನ ಲಂಬಾರ್ಧಕ ಪಿ ಕ್ಯೂ ಅನ್ನು ಯಾವ ಬಿಂದುವಿನಲ್ಲಿ ಛೇದಿಸಿರುತ್ತೋ ಆ ಬಿಂದು ಏನಾಗಿರುತ್ತೆ ಅಂತ ಹೇಳಿದರೆ ಸಿ ಆಗಿರುತ್ತೆ. ಸೊ ಈಗ ಎ ಕ್ಯೂಗೆ ಲಂಬಾರ್ಧಕ ಹೇಳ್ಕೊಳ್ತಿದ್ದೀನಿ ನಾನು. ಸೊ ಲಂಬಾರ್ಧಕ ಹೇಗೆ ಅಂತ ಗೊತ್ತಿದೆ, ಎ ಪಿನ ಅರ್ಧಕ್ಕಿಂತ ಜಾಸ್ತಿ ತಗೊಳ್ಳಿ, ಹೌದಾ. ಅದನ್ನು ಮೇಲ್ಗಡೆ ಒಂದು ಕಂಸ, ನೆಕ್ಸ್ಟ್ ಕೆಳಗಡೆ ಒಂದು ಕಂಸ ಇದ್ದೀರಿ. ಇದೇ ಕಂಸ ಅಳತೆ ಚೇಂಜ್ ಇಲ್ಲ. ಪಿ ಮತ್ತು ಇದು ಕಟ್ಟಾಗ ಅಂತೇಳಿ ಇನ್ನೊಂದ್ಸರಿ ಕಟ್ ಮಾಡಿರ್ತಾರೆ, ಹೌದಾ. ಈಗ ಇವೆರಡನ್ನು ಸೇರಿಸಿ, ಇವೆರಡನ್ನು ಸೇರಿಸಿದಾಗ ಹೌದಾ, ನೋಡಿ ಈ ಲಂಬಾರ್ಧಕ ರೇಖೆ ನೋಡಿ, ಇದು ಲಂಬಾರ್ಧಕ ರೇಖೆ. ಯಾವುದರ ಲಂಬಾರ್ಧಕ ರೇಖೆ? ಇದು ಎ ಪಿನ ಲಂಬಾರ್ಧಕ ರೇಖೆ. ಸೊ ಎ ಪಿನ ಲಂಬಾರ್ಧಕ ರೇಖೆ ಪಿ ಕ್ಯೂ ರೇಖೆಯನ್ನು ಎಲ್ಲಿ ಛೇದಿಸ್ತಾ ಇದೆಯೋ ಅದನ್ನು ನಾವು ಬಿ ಬಿಂದು ಅಂತ ಕರಿತೀವಿ. ಇದು ಬಿ ಬಿಂದು, ಆಯಿತಾ. ಸೊ ಈಗ ಏನು ಮಾಡಬೇಕು, ನಾನು ಎ ಬಿಯನ್ನು ಸೇರಿಸ್ತೀನಿ, ಎ ಬಿಯನ್ನು ಸೇರಿಸ್ತೀನಿ, ಆಯಿತಾ. ಸೊ ಇದೇ ರೀತಿ ಇನ್ನೊಂದು ಬಿಂದು ಗುರುತು ಮಾಡಬೇಕು ನಾನು ಪಿ ಕ್ಯೂ ಮೇಲೆ. ಯಾವ ಬಿಂದು ಅದು ಅಂತ ಹೇಳಿದರೆ ಸಿ ಬಿಂದು. ಸೊ ಸಿ ಬಿಂದು ಗುರುತು ಮಾಡ್ಬೇಕಾದ್ರೆ ಏನು ಮಾಡಬೇಕು, ಮತ್ತೆ ಎ ಕ್ಯೂಗೆ ನೀವು ಲಂಬಾರ್ಧಕ ರೇಖೆ ಹೇಳ್ಕೊಬೇಕು. ಸೊ ಎ ಕ್ಯೂನ ಅರ್ಧಕ್ಕಿಂತ ಜಾಸ್ತಿ ತಗೊಳ್ಳಿ, ಮುಕ್ಕಾಲು ಭಾಗ ತಗೊಳ್ಳಿ. ಎ ಕ್ಯೂನ ಅರ್ಧಕ್ಕಿಂತ ಜಾಸ್ತಿ, ಹೌದಾ. ಮೇಲ್ಗಡೆ ಒಂದು ಕೆಳಗಡೆ ಒಂದು ಸಮಸ್ಯೆ ಹೇಳ್ಕೊಳ್ಳಿ ನಿಮಗೆ. ಅದೇ ರೀತಿ ಕ್ಯೂ ಬಿಂದು ಕೇಂದ್ರವಾಗಿಟ್ಕೊಂಡು ಮೊದಲಿನ ಕಂಸಗಳನ್ನು ಕಟ್ ಮಾಡಿ. ಒಂದು ವೇಳೆ ಕಟ್ ಆಗಲ್ಲ ಅಂತ ಹೇಳಿದರೆ ಅದು ಇನ್ನೊಂದು ಸರಿ ಇಡಿ, ಈ ಥರ ಹೌದಾ, ಈ ಥರ ಹಿಂಗೆ ಹೇಳ್ತಾರೆ. ನೆಕ್ಸ್ಟು ಈ ಎರಡು ರೇಖೆಗಳನ್ನು ನೀವು ಸೇರಿಸಿ, ಎರಡು ರೇಖೆಗಳನ್ನು ಸೇರಿಸಿದರೆ ಇದು ಯಾವುದರ ಲಂಬಾರ್ಧಕ ರೇಖೆ? ಎ ಕ್ಯೂನ ಲಂಬಾರ್ಧಕ ರೇಖೆ.
ಸೊ ಎ ಕ್ಯೂ ಲಂಬಾರ್ಧಕ ರೇಖೆಗೆ ಪಿ ಕ್ಯೂ ಅನ್ನ ಯಾವ ಬಿಂದುವಿನಲ್ಲಿ ಛೇದಿಸಿದೆಯೋ ಆ ಬಿಂದುವನ್ನು ನಾನು ಎಂತ ಕರ್ಕೊಳ್ತೀನಿ, ಐ ಕಾಲ್ ಇಟ್ ಆಸ್ ಸಿ. ಇದನ್ನು ಸಿ ಬಿಂದು ಅಂತ ಕರ್ಕೊಳ್ತೀನಿ. ಸೊ ಇವಾಗ ಏನು ಮಾಡಬೇಕು, ಎ ಮತ್ತು ಸಿ ಅನ್ನ ಸೇರಿಸಬೇಕು. ನೋಡಿ, ಎ ಮತ್ತು ಸಿ ಅನ್ನ ಈ ಥರ ಸೇರಿಸ್ತೇವೆ. ಆಯ್ತಾ? ಈಗ ನಮಗೇನು ಸಿಕ್ತು, ಎ ಬಿ ಸಿ ತ್ರಿಭುಜ ಸಿಕ್ತು. ಹೌದಾ? ಸೊ ಈ ಎ ಬಿ ಸಿ ತ್ರಿಭುಜ ಏನಿದೆ ಇದು ನಮ್ಮ ಅಪೇಕ್ಷಿತ ತ್ರಿಭುಜವಾಗಿದೆ. ಅರ್ಥ ಆಯ್ತಲ್ಲ? ಇನ್ನೊಂದ್ಸರಿ ನಾನು ರೀಕಾಲ್ ಮಾಡ್ತೀನಿ ನೋಡಿ. ಸೊ ಈ ಥರ ಒಂದು ಪಾದಕೋನ, ಎರಡು ಪಾದಕೋನಗಳು ಮತ್ತು ಸುತ್ತಳತೆ ಕೊಟ್ಟಾಗ ಏನು ಮಾಡಬೇಕು ಅಂದರೆ, ಒಂದು ಸುತ್ತಳತೆ ಅಳತೆ ಏನಿರುತ್ತೆ ಅದನ್ನು ನೀವು ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಎ ಸಿ ಅದಷ್ಟು ಸೇರಿ ಸುತ್ತಳತೆ. ಸೊ ಎ ಬಿ ಇಸ್ ಈಕ್ವಲ್ ಟು ಅಂತ ಹೇಳ್ಕೋಬಾರ್ದು, ಅದಕ್ಕೆ ಬೇರೆ ಹೆಸರು ಕೊಡಿ. ನಾನು ಪಿ ಕ್ಯೂ ಅಂತ ಕೊಟ್ಟಿದ್ದೀನಿ. ಪಿ ಕ್ಯೂ ಇಸ್ ಈಕ್ವಲ್ ಟು 11 ಸೆಂಟಿಮೀಟರ್ ಅಂತ ಹೇಳ್ಕೊಳ್ಳಿ. ನಂತರ ಇಲ್ಲಿ ಬಿ ಕೋನ 60 ಡಿಗ್ರಿ, ಸಿ ಕೋನ 45 ಡಿಗ್ರಿ ಇದೆ. ಹೌದಾ? ಸೊ ನೀವು ಏನು ಮಾಡಬೇಕಲ್ಲಿ, ಪಿ ನಲ್ಲಿ 60 ಡಿಗ್ರಿ ಕೋನ ಹೇಳ್ಕೊಳ್ಳಿ, ಅದೇ ಥರ ಕ್ಯೂನಲ್ಲಿ 45 ಡಿಗ್ರಿ ಕೋನ ಹೇಳ್ಕೊಳ್ಳಿ. ಆಮೇಲೆ ಏನು ಮಾಡಬೇಕು, ಈ ಕೋನಗಳಿಗೆ ಕೋನಾರ್ಧಕ ರೇಖೆಗಳನ್ನ ಹೇಳ್ಕೊಳ್ಳಿ. ಪಿಗೂ ಕೋನಾರ್ಧಕ ರೇಖೆ ಹೇಳ್ಕೋಬೇಕು, ಈ ಕಡೆ ಕ್ಯೂಗೂ ಕೋನಾರ್ಧಕ ರೇಖೆ ಹೇಳ್ಕೋಬೇಕು. ಈ ಎರಡೂ ಕೋನಾರ್ಧಕ ರೇಖೆಗಳು ಯಾವ ಬಿಂದುವಿನಲ್ಲಿ ಛೇದಿಸ್ತವೋ ಹೊಂದ್ಕೊಂಡು ಆ ಬಿಂದು ಏನಾಗಿರುತ್ತೆ ಅಂದರೆ ಎ ಆಗಿದೆ. ಹೌದಾ? ಈಗ ಎ ಬಿಂದು ಸಿಕ್ಕಿದೆ. ಸೊ ಈಗ ಪಿ ಕ್ಯೂ ಮೇಲೆ ಬಿ ಮತ್ತು ಸಿ ಬಿಂದುಗಳು ಬರುತ್ತೆ. ಆ ಬಿ ಮತ್ತು ಸಿ ಬಿಂದುಗಳನ್ನ ಪಿ ಕ್ಯೂ ಮೇಲೆ ಯಾವ ರೀತಿ ಗೊತ್ತು ಮಾಡೋದು ಅಂತಿದ್ರೆ, ಸೊ ನಾವು ಈ ಎ ಪಿ ಇದೆಯಲ್ಲ, ಎ ಪಿಗೆ ಲಂಬಾರ್ಧಕ ರೇಖೆ ಹಾಕ್ಕೊಳ್ಬೇಕು. ನೋಡಿ, ಫಸ್ಟ್ ಹೇಳೋದು ಕೋನಾರ್ಧಕ ರೇಖೆ ಯಾವುದಕ್ಕೆ, ಪಿ ಕೋನಕ್ಕೆ. ಈಗ ಏನು ಮಾಡ್ತೀನಿ ನಾನು, ಎ ಪಿಗೆ ಲಂಬಾರ್ಧಕ ರೇಖೆ ಹೇಳ್ತಿದ್ದೀನಿ. ಹೌದಾ? ಆ ಲಂಬಾರ್ಧಕ ರೇಖೆ ಪಿ ಕ್ಯೂನ ಎಲ್ಲಿ ಕಟ್ ಮಾಡುತ್ತೋ ಆ ಪಾಯಿಂಟ್ ಏನಾಗಿರಲಿ, ದಟ್ ಈಸ್ ಬಿ. ಅದೇ ರೀತಿ ಎ ಕ್ಯೂಗೆ ಒಂದು ಲಂಬಾರ್ಧಕ ರೇಖೆ ಹೇಳ್ಕೊಡಿ. ಆ ಲಂಬಾರ್ಧಕ ರೇಖೆ ಪಿ ಕ್ಯೂನ ಎಲ್ಲಿ ಛೇದಿಸಿರುತ್ತೋ ಆ ಪಾಯಿಂಟ್ ಏನಾಗಿರಲಿ, ಸಿ ಆಗಿರಲಿ. ಈಗ ಎ ಬಿ ಮತ್ತು ಎ ಸಿ ಸೇರಿಸಿದರೆ ಆಗ ದೊರೆತಕ್ಕಂಥ ತ್ರಿಭುಜ ನಮ್ಮ ಅಪೇಕ್ಷಿತ ಎ ಬಿ ಸಿ ತ್ರಿಭುಜವಾಗಿದೆ. ಸೊ ಇದನ್ನು ನಾವು ಈ ರಚನೆಯನ್ನು ಕೂಡ ನಾವು ಸಮರ್ಥನೆ ಮಾಡ್ಬೋದು. ಹೌದಾ? ಸೊ ಅದಕ್ಕೆ ನಾನು ಇದಕ್ಕೆ ಹೆಸರು ಕೊಡ್ತೀನಿ, ಪಿ ಕ್ಯೂ ಅಂತ ಕೊಡ್ತೀನಿ. ಇದು ಎಸ್ ಆರ್ ಎಸ್ ಅಂತ ಕೊಡ್ತೀನಿ. ಹೌದಾ? ಆರ್ ಎಸ್ ಅಂತ ಕೊಡ್ತೀನಿ. ಈಗ ಈ ರಚನೆಯನ್ನು ನಾವು ಸಮರ್ಥಿಸಬೇಕು. ಹೇಗಿರುತ್ತೆ, ಎ ಎಕ್ಸ್ ಲಂಬಾರ್ಧಕ ಆಗಿರುತ್ತೆ. ಸೊ ಅದಕ್ಕೆ ಪಿ ಬಿ ಎಷ್ಟಿರುತ್ತೆ ಅಂತ ಹೇಳಿದರೆ, ಪಿ ಬಿ ಇಸ್ ಈಕ್ವಲ್ ಟು ಎ ಬಿ ಆಗಿರುತ್ತೆ. ಸೊ ಪಿ ಬಿ ಇಸ್ ಈಕ್ವಲ್ ಟು ಎ ಬಿ. ಯಾಕೆ ಹೇಳ್ತಿದ್ದೀನಿ, ಬಿ ಎ ಪಿನ ಲಂಬಾರ್ಧಕ ಬಿ ಮೇಲೆ, ಬಿ ಯು ಎ ಪಿ ಲಂಬಾರ್ಧಕ ಬಿ ಮೇಲೆ. ಅದರಿಂದ ಪಿ ಬಿ ಎಷ್ಟಿರುತ್ತೆ ಅಂತ ಹೇಳಿದರೆ ಎ ಬಿ ಎಷ್ಟಿರುತ್ತೋ ಅಷ್ಟೇ ಪಿ ಬಿ ಇರುತ್ತೆ. ಸೊ ಅದೇ ರೀತಿ ಈ ಎ ಸಿ ಏನಿದೆ, ಹೌದಾ, ಸಿ, ಹೌದಾ, ಎ ಕ್ಯೂನ ಲಂಬಾರ್ಧಕ ಎಫ್ ಜಿ ಇದೆ. ಅದರಿಂದ ಸಿ ಕ್ಯೂ ಎಷ್ಟಿರುತ್ತೆ, ಎ ಸಿ ಅಷ್ಟೇ ಇರುತ್ತೆ. ಸೊ ಸಿ ಕ್ಯೂ ಇಸ್ ಈಕ್ವಲ್ ಟು ಏನು, ಸಿ ಕ್ಯೂ ಇಸ್ ಈಕ್ವಲ್ ಟು ಎ ಸಿ. ಆಯಿತಾ? ಸೊ ಅದರಿಂದ ನಾವು ಇಲ್ಲೇನು ಅಳತೆ ತೊಗೊಂಡಿದ್ದೀವಿ, ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಎ ಸಿ ಇದೆಯಲ್ಲ. ಸೊ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಎ ಸಿ ಇಸ್ ಈಕ್ವಲ್ ಟು, ಇದನ್ನು ಯಾವ ಥರ ಬರ್ಕೋಬೋದು ನಾವು, ಎ ಬಿ ಅಂತ ಹೇಳಿದರೆ ಪಿ ಬಿ, ಹೌದಾ, ಪ್ಲಸ್ ಬಿ ಸಿ ಪ್ಲಸ್ ಎ ಸಿ ಅಂತ ಹೇಳಿದ್ರೆ ಏನು, ಸಿ ಕ್ಯೂ. ಹೌದಾ? ನೋಡಿ, ಈಗ ಪಿ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಕ್ಯೂ ಇದನ್ನು ಕೂಡ ಏನು ಸಿಗುತ್ತೆ ನಮಗೆ, ಪಿ ಕ್ಯೂ ಸಿಗುತ್ತೆ. ಪಿ ಕ್ಯೂ ಇಸ್ ಈಕ್ವಲ್ ಟು ಎಷ್ಟು ಸೆಂಟಿಮೀಟರ್ ತೊಗೊಂಡಿದ್ದೀವಿ ನಾವು, 11 ಸೆಂಟಿಮೀಟರ್ ತೊಗೊಂಡಿದ್ದೀವಿ. ಸೊ ಈ ರೀತಿ ನಾವು ಇದನ್ನು ರೇಖಾಗಣಿತೀಯವಾಗಿ ಕೂಡ ಇದನ್ನು ನಾವು ಸಮರ್ಥನೆ ಮಾಡ್ಬೋದು ಮಕ್ಕಳಿಗೆ. ಸೊ ಇದೇ ಥರ ಇನ್ನೊಂದು ಸಮಸ್ಯೆಯನ್ನು ಬಿಡಿಸೋಣ. ಮುಂದಿನ ಸಮಸ್ಯೆ ಈ ಥರ ಇದೆ. ಕೋನ ವೈ ಇಸ್ ಈಕ್ವಲ್ ಟು 30 ಡಿಗ್ರಿ, ಝಡ್ ಇಸ್ ಈಕ್ವಲ್ ಟು 90 ಡಿಗ್ರಿ, ಮತ್ತು ತ್ರಿಭುಜದ 3 ಬಾಹುಗಳ ಸುತ್ತಳತೆ ಎಕ್ಸ್ ವೈ ಪ್ಲಸ್ ವೈ ಝೆಡ್ ಪ್ಲಸ್ ಝೆಡ್ ಎಕ್ಸ್ ಇಸ್ ಈಕ್ವಲ್ ಟು 11 ಸೆಂಟಿಮೀಟರ್ ಇರುವ ಎಕ್ಸ್ ವೈ ಝೆಡ್ ತ್ರಿಭುಜ ರಚಿಸಿ ಅಂತ ಇದೆ. ಸೊ ನಾವು ಮೊದಲೇನು ಹೇಳ್ಕೋಬೇಕು ಅಂತ ಹೇಳಿದ್ರೆ, ಸುತ್ತಳತೆ ಹೇಳ್ಕೋಬೇಕು. ಸುತ್ತಳತೆಯನ್ನು ಪಾದವಾಗಿ ಹೇಳ್ಕೋಬೇಕು. ಎಷ್ಟು ಸೆಂಟಿಮೀಟರ್ ಇದೆ, 11 ಸೆಂಟಿಮೀಟರ್
ಸೊ ಅದಕ್ಕೆ ಏನು ಹೆಸರು ಕೊಡಬೇಕು, ಈ ಎಕ್ಸ್ ವೈ ಎಲ್ಲ ಕೊಡಬೇಡಿ, ಅದನ್ನು ಬೇರೆ ಬೇರೆ ಅಂತೇಳಿ ನಾನು ಪಿ ಕ್ಯೂ ಅಂತ ಕೊಡ್ತೀನಿ. ಸೊ ಪಿ ಕ್ಯೂ ಎಷ್ಟು ಸೆಂಟಿಮೀಟರ್ ಇದೆ, ಇದು 11 ಸೆಂಟಿಮೀಟರ್ ಇದೆ. ಪಿ ಕ್ಯೂ ಇಸ್ ಈಕ್ವಲ್ ಟು 11 ಸೆಂಟಿಮೀಟರ್ ಕೊಡಿ. ಆಯಿತಾ, ಪಿ ಕ್ಯೂ 11 ಸೆಂಟಿಮೀಟರ್. ಸೊ ವೈ ಏನು ಮಾಡಬೇಕು, ಈಗ ವೈ ಕೋನ ಅಂತ ಹೇಳಿದರೆ ನಾವು ಪಿ ಕೋನದಲ್ಲಿ 3 ಡಿಗ್ರಿ ಕೋನ ರಚಿಸಬೇಕು. ಝೆಡ್ ಕೋನ ಅಂತ ಹೇಳಿದರೆ ಕ್ಯೂ ಕೋನದಲ್ಲಿ ನಾವು 90 ಡಿಗ್ರಿ ಕೋನ ರಚಿಸಬೇಕು. ಸೊ ಫಸ್ಟು 3 ಡಿಗ್ರಿ ಕೋನ ರಚಿಸ್ತಾ ಇದ್ದೀನಿ. ಪಿನಲ್ಲಿ ಈ ಥರ 30 ಡಿಗ್ರಿ ಕೋನ ರಚನೆ ಮಾಡ್ತಿದ್ದೀನಿ. ಹೌದಾ? ಸೊ ಇದನ್ನು ನೀವು ಪಿ ಆರ್ ಅಂತ ಹಾಕೊಳ್ಳಿ, ಒಂದು ಕೋನ ಹಾಕೊಳ್ಳಿ. ಸೊ ಪಿ ಆರ್. ನೆಕ್ಸ್ಟ್ ಅದೇ ರೀತಿ ಝೆಡ್ಡಲ್ಲಿ 90 ಡಿಗ್ರಿ ಕೋನ, ಝೆಡ್ಡಲ್ಲಿ 90 ಡಿಗ್ರಿ ಕೋನ ರಚನೆ ಮಾಡ್ಕೊಳ್ಳಿ ಅಂತ. ಸೊ ಇದಕ್ಕೆ ಪಿ ಎಸ್ ಅಂತ ಹೆಸರು ಕೊಡಿ. ಪಿ ಎಸ್ ಅಂತ ಹೆಸರು ಕೊಡಿ. ಸೊ ಇದು 90 ಡಿಗ್ರಿ ಇದೆ, ಇದು 30 ಡಿಗ್ರಿ ಇದೆ. ನಂತರ ಏನು ಮಾಡಬೇಕು, ಈ ಎರಡೂ ಪಾದಕೋನಗಳಿಗೆ ನಾವು ಕೋನಾರ್ಧಕವನ್ನು ಹಿಡಿಯಬೇಕು. ಕೋನಾರ್ಧಕ ಹಿಡಿಯೋದು ಹೇಗೆ ಅಂತ ಗೊತ್ತಿದೆ ಅಲ್ವಾ? ಒಂದು ಈ ಥರ ಕಂಸ ತಗೊಳ್ಳಿ, ಒಂದು ನಿರ್ದಿಷ್ಟ ಅಳತೆ ಕಂಸ. ಸೊ ಇದನ್ನು ತಗೊಂಡು ಇವೆರಡನ್ನು ಕಟ್ ಮಾಡಿ, ಈ ಥರ ಕಟ್ಟಾಗಿರೋ ಪಾಯಿಂಟಲ್ಲೇ ಇನ್ನೊಂದು ಕಟ್ ಮಾಡಿ ಅಲ್ವಾ? ಸೊ ಈ ಎರಡೂ ಇಲ್ಲಿ ಕಟ್ಟಾಗಿರುತ್ತೋ ಅದನ್ನು ಸೇರಿಸಿ ನಮ್ಗೆ ಏನು ಸಿಗುತ್ತೆ, ಕೋನಾರ್ಧಕ ರೇಖೆ ಸಿಗುತ್ತೆ. ಕೋನಾರ್ಧಕ ರೇಖೆ ಇನ್ನೊಂದು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ನೀವು ಹಿಡಿಬೇಕಾಗುತ್ತೆ. ಆಯಿತಾ? ನೆಕ್ಸ್ಟ್ ಈಗ ಏನು ಮಾಡಬೇಕು, ಈ 90 ಡಿಗ್ರಿಗೆ ನಾವು ಕೋನಾರ್ಧಕ ರೇಖೆ ಹಿಡಿಬೇಕು. ಹೌದಾ? 90 ಡಿಗ್ರಿಗೆ ಕೋನಾರ್ಧಕ ರೇಖೆ ಹಿಡಿಬೇಕಾದ್ರೆ ಹೇಗೆ ಹಿಡಿಬೇಕು ಇದು ಗೊತ್ತಿದೆ ನಿಮಗೆ. 90 ಡಿಗ್ರಿಗೆ 45 ಡಿಗ್ರಿ ಹಿಡಿಬೇಕು ಅಂತ ಯಾವ ಥರ ಗೊತ್ತಿದೆ ನೋಡಿ. ಈ ಥರ ಹಿಂಗೆ ಹಾಕೊಳ್ತೀನಿ. ನೆಕ್ಸ್ಟ್ ಅಲ್ವಾ, ಈ ಥರ ನೋಡಿ, 40 ಡಿಗ್ರಿ. ಹೌದಾ? ಇದು 120 ಡಿಗ್ರಿ. ಈಗ ನಾನು 45 ಡಿಗ್ರಿ ಕೋನಕ್ಕೆ ನಾನು 45 ಅಂದರೆ 90 ಡಿಗ್ರಿ ಅಂತ ಹೇಳಿದರೆ ನೀವು 45 ಡಿಗ್ರಿಗೆ ಕೋನಾರ್ಧಕ ರೇಖೆ ಹಿಡಿಬೇಕಾಗುತ್ತೆ. ಸೊ ಅದಕ್ಕೆ ಈ ಪಾಯಿಂಟಲ್ಲಿ ಒಂದು ಕೋನಾರ್ಧಕ ರೇಖೆ ಕೊಡ್ತೀನಿ. ನೆಕ್ಸ್ಟ್ ಇದನ್ನು ಕಟ್ ಮಾಡ್ತೀನಿ ಈ ಥರ. ಆಯಿತಾ? ಈ ಥರ. ಸೊ ಇವಾಗ ಅವೆರಡನ್ನು ಸೇರಿಸಿ ನಿಮಗೆ ಇಲ್ಲಿ 45 ಡಿಗ್ರಿ ಕೋನ ಬರುತ್ತೆ. ಈಗ ನೋಡಿ, ಈ ಎರಡೂ ಕೋನಾರ್ಧಕ ರೇಖೆಗಳು ಎಲ್ಲಿ ಸಂಧಿಸಿದವೋ ಹೌದಾ, ಆ ಪಾಯಿಂಟ್ ಏನಂತ ಕಟ್ಕೊಂಡು ನಾನು ಎಕ್ಸ್ ಅಂತ ಕಟ್ಕೊಳ್ತೀನಿ. ಇಟ್ ಈಸ್ ಎಕ್ಸ್. ಈಗೇನು ಮಾಡ್ಬೇಕು ನಾವು, ಈ ಪಿ ಕ್ಯೂ ರೇಖೆ ಮೇಲೆ ವೈ ಮತ್ತು ಝೆಡ್ಗಳನ್ನ ಗುರುತಿಸ್ಬೇಕು. ಹೌದಾ? ಪಿ ಕ್ಯೂ ರೇಖೆ ಮೇಲೆ ವೈ ಮತ್ತು ಝೆಡ್ ಗುರುತಿಸ್ಬೇಕು ಅಂದರೆ ನೀವು ಎಕ್ಸ್ ಪಿಗೆ ಒಂದು ಲಂಬಾರ್ಧಕ ಎಳ್ಕೋಬೇಕು, ಅದೇ ರೀತಿ ಎಕ್ಸ್ ಕ್ಯೂಗೆ ಒಂದು ಲಂಬಾರ್ಧಕ ರೇಖೆ ಎಳ್ಕೋಬೇಕು. ಸೊ ನಾನು ಎಕ್ಸ್ ಪಿಗೆ ಲಂಬಾರ್ಧಕ ರೇಖೆ ಎಳ್ತಿದ್ದೀನಿ. ಎಕ್ಸ್ ಪಿನ ಲಂಬಾರ್ಧಕ ರೇಖೆ ಈ ಥರ ಬರುತ್ತೆ ನೋಡಿ. ಅರ್ಧಕ್ಕಿಂತ ಜಾಸ್ತಿ ತಗೊಳ್ಳಿ. ಮೇಲ್ಗಡೆ ಒಂದು ಕಂಸ, ಕೆಳಗಡೆ ಒಂದು ಕಂಸ. ನೆಕ್ಸ್ಟ್ ಈ ಮೊದಲಿನ ಕಂಸಗಳನ್ನ ಈ ರೀತಿ ಕಟ್ ಮಾಡಬೇಕು. ಹೌದಾ? ಇವೆರಡನ್ನು ಸೇರಿಸಿದಾಗ ನೋಡಿ, ಇಲ್ಲಿ ಪಿ ಕ್ಯೂನಲ್ಲಿ ಎಲ್ಲಿ ಕಟ್ಟಾಗಿರುತ್ತೋ ಈ ಪಾಯಿಂಟನ್ನು ನಾನು ವೈ ಅಂತ ತಗೊಳ್ತೀನಿ. ಹೌದಾ? ಸೊ ಅದೇ ರೀತಿ ಎಕ್ಸ್ ಕ್ಯೂಗೆ
ಒಂದು ಲಂಬಾರ್ಧಕ ರೇಖೆ ಎಳಿಬೇಕು. ಎಕ್ಸ್ ಕ್ಯೂನ ಅರ್ಧಕ್ಕಿಂತ ಜಾಸ್ತಿ ತಗೊಳ್ಳಿ. ಎಕ್ಸ್ ಕ್ಯೂನ ಅರ್ಧಕ್ಕಿಂತ ಜಾಸ್ತಿ ತಗೊಳ್ಳಿ. ಹೌದಾ? ನೆಕ್ಸ್ಟ್ ಇದನ್ನು ಕಟ್ ಮಾಡಿದ್ದೆ ಆಯಿತಾ. ಅವೆರಡನ್ನ ಸೇರಿಸಿದಾಗ ನಮಗೆ ಹೌದಾ. ಸೊ ಇಲ್ಲಿ ಸಿಕ್ಬಿಡುತ್ತೆ ನಮಗೆ. ಇದು ಯಾವ ಪಾಯಿಂಟ್? ಇದು ಝೆಡ್ ಪಾಯಿಂಟ್. ಈಗ ಎಕ್ಸ್ ಮತ್ತು ಝೆಡ್ ಅನ್ನು ಸೇರಿಸಿ. ಹೌದಾ. ಸೊ ಅದೇ ರೀತಿ ಎಕ್ಸ್ ಮತ್ತು ವೈ ಅನ್ನು ಸೇರಿಸಿ. ಎಕ್ಸ್ ಮತ್ತು ವೈ ಅನ್ನು ಸೇರಿಸಿ. ಈಗೇನು ಎಕ್ಸ್ ಬೈ ಝೆಡ್ ತ್ರಿಭುಜ ಸಿಕ್ಕಿದೆ ಅದು ನಮ್ಮ ಅಪೇಕ್ಷಿತವಾಗಿರ್ತಕ್ಕಂಥ ತ್ರಿಭುಜ ಆಗಿದೆ. ಹೌದಾ. ಈಗ ನೋಡಿ ನಿಮಗೆ ಪಿ ಎಷ್ಟಿದೆಯೋ ಅಷ್ಟಿದೆಯೋ, ವೈ ಕೋನ ಎಷ್ಟು ಬಂತು ನಮಗೆ? ವೈ ಕೋನ ನೀವು ಅಳತೆ ಮಾಡಿ 3 ಡಿಗ್ರಿ ಬರುತ್ತೆ. ಝೆಡ್ ಕೋನ 90 ಡಿಗ್ರಿ ಬರುತ್ತೆ. ಅದೇ ರೀತಿ ಎಲ್ಲ ಬಾಹುಗಳ ಮೊತ್ತ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 11 ಸೆಂಟಿಮೀಟರ್ ಬರುತ್ತೆ ಮಕ್ಕಳೇ. ಸೊ ಇದೇ ರೀತಿ ಇನ್ನೂ ನಿಮಗೆ ಅಭ್ಯಾಸದಲ್ಲಿ ಹಲವಾರು ಸಮಸ್ಯೆಗಳಿದ್ದಾವೆ. ಆ ಸಮಸ್ಯೆಗಳನ್ನು ನೀವು ಬಿಡಿಸ್ಕೊಂಬನ್ನಿ ಮಕ್ಕಳೇ. ಇಲ್ಲಿಗೆ ಈ ಚಾಪ್ಟು ಕಂಪ್ಲೀಟ್ ಆಗುತ್ತೆ. ಸೊ ಮುಂದಿನ ತರಗತಿಯಲ್ಲಿ ಒಂದು ಹೊಸ ಅಧ್ಯಯನವನ್ನು ಪ್ರಾರಂಭ ಮಾಡೋಣ ಮಕ್ಕಳೇ. ಥ್ಯಾಂಕ್ ಯು.